ಹಾಯ್ ಹಲೋ ವೆಲ್ಕಮ್ ಟು ಬೇಸಿಕ್ಸ್ ಫಸ್ಟ್ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಒಂದು ಹೊಸ ಟಾಪಿಕ್ ಬಗ್ಗೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀವಿ. ಸೊ ಯಾವ ಟಾಪಿಕ್ ಅಂತ ನೋಡೋಣ. ಸೊ ಹಿಂದಿನ ಎಪಿಸೋಡಲ್ಲಿ ನಾವು ಯಾಮಲ್ ಬಗ್ಗೆ ಓದಿದ್ವಿ, ಯಾಮಲ್ ಯಾಕೆ ಯೂಸ್ ಮಾಡ್ತಾರೆ, ಅದರಿಂದ ಏನು ಹೆಲ್ಪ್ ಆಗುತ್ತೆ ಎಲ್ಲ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಆನ್ಸಿಬಲ್ ಬಗ್ಗೆ ತಿಳ್ಕೊಳ್ಳೋಣ. ಆನ್ಸಿಬಲ್ ಅಂದರೆ ಏನು, ಯಾಕೆ ಯೂಸ್ ಮಾಡ್ತಾರೆ, ಇದರಿಂದ ಏನೇನು ಯೂಸ್ ಆಗುತ್ತೆ, ಇದ್ರದ್ದು ಬೇಸಿಕ್ ಆರ್ಕಿಟೆಕ್ಚರ್ ಏನಂತ ತಿಳ್ಕೊಳ್ಳೋಣ. ಸೊ ಹ್ಯಾಂಡ್ಸ್ ಆನ್ ಕೂಡ ತಿಳ್ಕೊಳ್ಳೋಣ. ಸೊ ಓಕೆ, ನೆಕ್ಸ್ಟ್ ಟೂಲ್ಗೆ ಹೋಗೋಣ. ಓಕೆ, ಸೊ ಆನ್ಸಿಬಲ್ ಆನ್ಸಿಬಲ್ ಅಂದರೆ ಏನು? ಇದೊಂದು ಓಪನ್ ಸೋರ್ಸ್ ಆಟೋಮೇಷನ್ ಟೂಲ್, ಆಮೇಲೆ ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಟೂಲ್. ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ನಿಮ್ಮ ಹತ್ರ ಒಂದು ಸರ್ವರ್ ಇದೆ ಅಥವಾ ಒಂದು ಸರ್ವರ್ ಬೇಕು. ಓಕೆ, ಹೊಸ ಸರ್ವರ್ ಒಂದು ಕ್ರಿಯೇಟ್ ಮಾಡಬೇಕು, ಇಷ್ಟು ಡೇಟಾಬೇಸ್ ಹಾರ್ಡ್ ಡಿಸ್ಕು ಇದು ರ್ಯಾಮ್ ಎಲ್ಲ ಬೇಕಂತ ನಿಮ್ಮ ಹತ್ರ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದನ್ನು ನೀವು ಒಂದು ಸರ್ವರ್ ಆದರೆ ಮ್ಯಾನ್ಯಲ್ ಆಗಿ ಕ್ರಿಯೇಟ್ ಮಾಡ್ಬೋದು. ಅದೇ ಥರ 100 ಸರ್ವರ್ ಬೇಕು ಅಂದರೆ ನೀವು ಮ್ಯಾನ್ಯಲ್ ಆಗಿ ಕ್ರಿಯೇಟ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ. ಓಕೆ, ಅಥವಾ ಆಲ್ರೆಡಿ ನಿಮ್ಮ ಹತ್ರ ಒಂದು ಸರ್ವರ್ ಇದೆ ಅಥವಾ 100 ಸರ್ವರ್ ಇದೆ, ಅದರಲ್ಲಿ ನಾನು ಈ ಥರ ಫೈಲ್ಸ್ ಕಾಪಿ ಮಾಡಬೇಕು, ಈ ಫೈಲಲ್ಲಿ ನಾನು ಈ ಥರ ಸ್ಕ್ರಿಪ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಥವಾ ಈ ಫೈಲ್ನ ಡಿಪ್ಲಾಯ್ ಮಾಡಬೇಕು, ಇನ್ಸ್ಟಾಲ್ ಮಾಡಬೇಕು, ಏನೋ ಒಂದು ಟಾಸ್ಕ್ ಇರುತ್ತೆ. ಅದನ್ನು ನೀವು ಮ್ಯಾನ್ಯಲಿ ಮಾಡೋಕ್ಕಾಗಲ್ಲ. ಆಮೇಲೆ ಇದು ಬರೀ ಒನ್ ಟೈಮ್ ಟಾಸ್ಕ್ ಇರಲ್ಲ, ರಿಪೀಟೆಡ್ ಟಾಸ್ಕ್ ಇರುತ್ತೆ. ಓಕೆ, ಸೊ ಇವತ್ತು ಮಾಡಿದ್ದೀರಾ ನೆಕ್ಸ್ಟ್ ಮಂತ್ ಮಾಡಬೇಕು, ಮತ್ತೆ ಅದರ ನೆಕ್ಸ್ಟ್ ಮಂತ್ ಮಾಡಬೇಕು, ಅಥವಾ ಈ ವೀಕ್ ಮಾಡಿದ್ದೀರಾ ನೆಕ್ಸ್ಟ್ ವೀಕ್ ಮಾಡಬೇಕು, ಅದರ ನೆಕ್ಸ್ಟ್ ವೀಕ್ ಮಾಡಬೇಕು, ಈ ಥರ ರಿಪೀಟೆಡ್ ಟಾಸ್ಕ್ ಇರುತ್ತೆ. ಅಂಥ ಟಾಸ್ಕ್ನ ನೀವು ಆಟೋಮೇಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಟೂಲು. ಓಕೆ, ಶೆಲ್ ಸ್ಕ್ರಿಪ್ಟಲ್ಲಿ ನೀವು ಸ್ಕ್ರಿಪ್ಟಿಂಗ್ ಬರಿಬೋದು. ಓಕೆ, ಕೂತ್ಕೊಂಡು ಅದೇ ಸ್ಕ್ರಿಪ್ಟನ್ನು ನೀವು ಮ್ಯಾನ್ಯಲ್ ಆಗಿ 100 ಸರ್ವರಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅದೇ ನೀವೊಂದು ಆಟೋಮೇಷನ್ ಟೂಲ್ ಇದ್ದರೆ ನೀವು ಇಲ್ಲೇ ಒಂದು ಸರ್ವರಲ್ಲಿ ಲಾಗಿನ್ ಆಗಿಬಿಟ್ಟು ಈ ಸ್ಕ್ರಿಪ್ಟ್ ರನ್ ಮಾಡೋದ್ರಿಂದ ಆ ಶೆಲ್ ಸ್ಕ್ರಿಪ್ಟು 100 ಸರ್ವರಲ್ಲಿ ಎಕ್ಸಿಕ್ಯೂಟ್ ಆಗಬೇಕು, ಆ ಥರ ಬರಿಬೋದು. ಅದಕ್ಕೆ ನಮಗೆ ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಟೂಲ್ ಅಂತಾರೆ. ಸೊ ನೀವು ಸರ್ವರ್ನ ಕಾನ್ಫಿಗರ್ ಮಾಡ್ಬೋದು, ಅಥವಾ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡ್ಬೋದು, ಅಥವಾ ಬೇರೆ ಯಾವುದೇ ಟಾಸ್ಕನ್ನು ಆಟೋಮೇಟ್ ಕೂಡ ಮಾಡ್ಬೋದು. ಅದಕ್ಕೆ ಯೂಸ್ ಮಾಡುವಂಥ ಟೂಲ್ ಹೆಸರು ಆನ್ಸಿಬಲ್ ಅಂತ. ಇದೊಂದು ಓಪನ್ ಸೋರ್ಸ್ ಟೂಲು, ಫ್ರೀ ಆಗಿದೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಬಂದು ಕಂಪ್ಲೀಟ್ಲಿ CLI ಅಲ್ಲೇ ಯೂಸ್ ಮಾಡಬೇಕು. CLI ವರ್ಷನ್ ಇದೆ, UI ವರ್ಷನ್ ಇದೆ. UI ವರ್ಷನ್ನ ಆನ್ಸಿಬಲ್ ಗ್ಯಾಲಕ್ಸಿ ಅಂತಾರೆ. ಜಸ್ಟ್ ಲೈಕ್ ಗಿಟ್ ಹಬ್, ಆನ್ಸಿಬಲ್ ಗ್ಯಾಲಕ್ಸಿ ವರ್ಕ್ ಆಗುತ್ತೆ. ಆನ್ಸಿಬಲ್ ಬಂದು ಗಿಟ್ ಥರ ವರ್ಕ್ ಆಗುತ್ತೆ. ಓಕೆ, ಇದ್ರ ಫೀಚರ್ಸ್ ಏನಂದರೆ ಇದು ಏಜೆಂಟ್ಲೆಸ್. ಏಜೆಂಟ್ ಅಂದರೆ ಏನು? ಸೊ ಏಜೆಂಟ್ಗೂ ಏಜೆಂಟ್ಲೆಸ್ಗೂ ಏನು ಡಿಫ್ರೆನ್ಸು? ಸೊ ಈಗ ನಿಮ್ಮ ಹತ್ರ ಒಂದು ಸರ್ವರ್ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಸೊ ಇದು ನಿಮ್ಮದು ಒಂದು ಸರ್ವರ್. ಒಂದು ನಿಮಿಷ. ಸೊ ಈಗ ಇಲ್ಲಿ ಒಂದು ಸರ್ವರ್ ಇದೆ, ಇದರಲ್ಲಿ ನೀವು ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದೀರಾ. ಓಕೆ, ಇಲ್ಲಿ ಬೇರೆಯವರಲ್ಲಿ ಇನ್ನೊಂದು ಸರ್ವರ್ ಇದೆ ಬೇರೆ ಲೊಕೇಶನಲ್ಲಿ. ಇಲ್ಲಿ ನೀವು ಏನೇ ಒಂದು ಆ್ಯಕ್ಷನ್ ಪರ್ಫಾರ್ಮ್ ಮಾಡಬೇಕು ಅಂದರೆ ಈ ಸಾಫ್ಟ್ವೇರನ್ನು ಹೇಳ್ದಂಗೆ ಕೇಳೋಕ್ಕೆ ಒಬ್ಬ ಏಜೆಂಟ್ ಇಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇರುತ್ತೆ ಅಂದ್ಕೊಳ್ಳಿ. ಸೊ ಒಂದು ಬಸ್ ಇದೆ, ಬ್ಯಾಂಗ್ಳೂರಲ್ಲಿ ಬುಕ್ ಮಾಡಿರ್ತೀರಾ. ಓಕೆ, ಸೊ ನೀವು ಎಲ್ಲಿಗೆ ಹೋಗಬೇಕು? ಗೋವಾಗೆ ಹೋಗ್ತೀರಾ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಟೂರ್ಸ್ ಇದೆ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇರುತ್ತೆ. ಇವನು ಮತ್ತು ಇಲ್ಲಿ ಗೋವಾದಲ್ಲಿರೋ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೂ ಒಂದು ಏಜೆಂಟ್ ಆಫೀಸ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಹೋಗಿ ಗಾಡಿ ಸ್ಟಾಪ್ ಆಗ್ತಾ ಇರುತ್ತೆ, ಇಲ್ಲಿ ಬೋರ್ಡಿಂಗ್ ಮಾಡ್ತೀರಾ. ಸೊ ಬೋರ್ಡಿಂಗ್ ಮಾಡಿ ಇಲ್ಲಿ ಹೋಗಿ ಇಳ್ಕೋತೀರಾ ಏಜೆಂಟ್ ಆಫೀಸ್ ಹತ್ರ. ಅಲ್ಲಿಂದ ನೀವು ಮುಂದೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ಅಷ್ಟೇ. ಅದೇ ಸಾಫ್ಟ್ವೇರ್ ಲ್ಯಾಂಗ್ವೇಜಲ್ಲಾದರೆ, ಸೊ ಈಗ ಇಲ್ಲಿ ನೀವು ಒಂದು ಸಾಫ್ಟ್ವೇರ್ ಇಲ್ಲಿ ಒಂದು ಕೋಡ್ ಬರೆದಿರ್ತೀರ ಏನೋ ಒಂದು, ಅದನ್ನು ಈ ಸರ್ವರ್ ಮೇಲೆ ರನ್ ಮಾಡಬೇಕು ಅಂದರೆ ಇಲ್ಲಿ ಪ್ರತಿಯೊಂದು ಸರ್ವರಲ್ಲೂ ಆ ಸಾಫ್ಟ್ವೇರ್ ಏನಿರುತ್ತೆ ಅದರದ್ದು ಒಂದು ಏಜೆಂಟ್ ಇನ್ಸ್ಟಾಲ್ ಮಾಡಿರ್ತಾರೆ. ಓಕೆ, ಸೊ ಅದೇನು ಮಾಡ್ತಾ ಇರುತ್ತೆ, ಆ ಕಮೆಂಡ್ನ ಈ ಏಜೆಂಟ್ಗೆ ಪಾಸ್ ಮಾಡುತ್ತೆ ಕೋಡ್ನ. ಆ ಏಜೆಂಟ್ ಏನು ಮಾಡ್ತಾನೆ, ಆ ಸರ್ವರ್ ಮೇಲೆ ಎಕ್ಸಿಕ್ಯೂಟ್ ಮಾಡ್ತಾನೆ. ಓಕೆ, ಎಕ್ಸಿಕ್ಯೂಟ್ ಮಾಡ್ತಾರೆ. ಅದೇ ಆನ್ಸಿಬಲಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಓಕೆ, ಇದೇ ಆನ್ಸಿಬಲ್ ಕೇಸಲ್ಲಿ ಏನಾಗುತ್ತೆ, ಇಲ್ಲಿ ಸರ್ವರ್ ಇದೆ, ಆನ್ಸಿಬಲ್ ಕಂಟ್ರೋಲ್ ನೋಡ್ ಅಂತಾರೆ, ಇದನ್ನ ಕಂಟ್ರೋಲ್ ನೋಡ್ ಅಂತಾರೆ. ಇಲ್ಲಿ ನಿಮ್ಮ ಮಲ್ಟಿಪಲ್ ಸರ್ವರ್ಸ್ ಇದೆ. ಓಕೆ, ಇಲ್ಲಿಂದ ಕೋಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲೂ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಆದರೆ ಇಲ್ಲಿ ಯಾವ ಏಜೆಂಟ್ ಇರೋದಿಲ್ಲ. ಸೊ ಡೈರೆಕ್ಟಾಗಿ ನೋ ಏಜೆಂಟ್. ಸೊ ಡೈರೆಕ್ಟಾಗಿ ಆನ್ಸಿಬಲ್ಲೇನೆ ಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಸರ್ವರ್ ಮೇಲೆ.
ವಿತೌಟ್ ಎನಿ ಏಜೆಂಟ್. ಸೊ ದಿಸ್ ಈಸ್ ಕಾಲ್ಡ್ ಏಜೆಂಟ್ಲೆಸ್. ಇಲ್ಲಿ ಎಲ್ಲ ಕೋಡ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಏಜೆಂಟ್ಲೆಸ್. ಓಕೆ, ಸೊ ಏಜೆಂಟ್ಲೆಸ್. ಆಮೇಲೆ ಹಿಂದಿನ ಎಪಿಸೋಡಲ್ಲಿ ಹೇಳ್ದಂಗೆ ಇದು ಬಂದು ವೆರಿ ಕ್ಲಿಯರ್ ಆಗಿ ಯಾಮಲ್ ಬೇಸ್ಡ್ ಕಾನ್ಫಿಗರೇಷನ್. ನೀವೇನೇ ಸ್ಕ್ರಿಪ್ಟ್ ಬರೆಯಂಗಿದ್ರು, ಏನೇ ಟಾಸ್ಕ್ ಆಟೋಮೇಟ್ ಮಾಡಂಗಿದ್ರು ಯಾಮಲ್ ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಾ. ಓಕೆ, idempotent ಎನ್ಶ್ಯೂರ್ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಅಂದ್ರೆ ಈಗ ನೀವೇನ್ ಮಾಡಿರ್ತೀರಾ, ಇಲ್ಲಿ ಈ ಸರ್ವರ್ ಅಲ್ಲಿ ಏನ್ ಕೋಡ್ ಬರ್ದಿದ್ದೀರಾ, ಡೇ 1 ಎಕ್ಸಿಕ್ಯೂಟ್ ಮಾಡ್ತೀರಾ, ಮತ್ತೆ ಡೇ 5 ಎಕ್ಸಿಕ್ಯೂಟ್ ಮಾಡ್ತೀರಾ, ಡೇ 10 ಎಕ್ಸಿಕ್ಯೂಟ್ ಮಾಡ್ತೀರಾ. 3 ದಿವಸನೂ ಸೇಮ್ ಔಟ್ಪುಟ್ ಬರುತ್ತೆ. ಇಲ್ಲೇ ಒಂದು ಔಟ್ಪುಟ್, ಈ ದಿವಸಕ್ಕೆ ಒಂದು ಔಟ್ಪುಟ್, ಈ ದಿವಸಕ್ಕೆ ಒಂದು ಔಟ್ಪುಟ್ ಅಂತ ಬರೋದಿಲ್ಲ. ಎಲ್ಲದಕ್ಕೂ ಸೇಮ್ ಟು ಸೇಮ್ ಔಟ್ಪುಟ್ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ idempotent. ಓಕೆ ಓಕೆ, ಸೊ ಏನಕ್ಕೆ ಯೂಸ್ ಮಾಡಬೇಕು? ಸಿಂಪ್ಲಿಫೈಯಿಂಗ್ IT ಆಪರೇಷನ್ಸ್. ಸೊ ನಾನು ಹೇಳ್ದಂಗೆನೆ, ಆಗ್ಲೇ ಹೇಳ್ದಂಗೆನೆ ಇಲ್ಲೊಂದು ಸರ್ವರ್ ಇದೆ, ಒಂದು 100 ಸರ್ವರ್ಸ್ ಇದೆ. 100 ಸರ್ವರ್ಸ್ ಇದೆ. ಎಲ್ಲದರಲ್ಲೂ ನೀವು ಜಾವಾ ಅಪ್ಡೇಟ್ ಮಾಡ್ಬೇಕು ಅನ್ಕೊಳ್ಳಿ, ಜಾವಾ ಪ್ಯಾಚ್ ಅಪ್ಲೈ ಮಾಡಬೇಕು. ಇದು ಸಾಫ್ಟ್ವೇರ್. ಸೊ ಇಲ್ಲೂ ಜಾವಾ ಅಪ್ಡೇಟ್ ಮಾಡಬೇಕು. ಎಲ್ಲ 100 ಸರ್ವರಲ್ಲೂ ಜಾವಾ ಅಪ್ಡೇಟ್ ಮಾಡಬೇಕು. ನೀವು ಒಂದೊಂದೇ ಸರ್ವರ್ಗೆ ಲಾಗಿನ್ ಆಗ್ಬಿಟ್ಟು ಕಮೆಂಟ್ ಪಾಸ್ ಮಾಡಬೇಕು. ಅಪ್ಡೇಟ್ ಮಾಡೋಕ್ಕೆ ರೀಬೂಟ್ ಮಾಡಬೇಕು ಅಂದ್ಕೊಳ್ಳಿ, ಇನ್ ಕೇಸ್ ಬೇಕಾದರೆ ಮಾಡಬೇಕು. ಕಮ್ಯಾಂಡು ರೀಬೂಟ್. ಸೊ ಏನು ಬರುತ್ತೆ, ಲಾಗಿನ್ ಕಮ್ಯಾಂಡ್ ರೀಬೂಟ್, ಲಾಗಿನ್ ಕಮ್ಯಾಂಡ್ ರೀಬೂಟ್. ಅದೇ ಥರ 100 ಸರ್ವರ್ಸ್ಗೂ ಲಾಗಿನ್ ಮಾಡಿ, ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಿ, ರೀಬೂಟ್ ಮಾಡಿ. ಸೊ ಈ ಥರ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಸೊ ಒಂದು ಸರ್ವರ್ಗೆ 5 ಮಿನಿಟ್ಸ್ ಅಂದರೆ ಇಂಟು 100 ಸರ್ವರ್ ಅಂದರೆ ಎಷ್ಟಾಯಿತು? 500 ಮಿನಿಟ್ಸ್ ಆಯಿತು. ಅದೇನೇ ನೀವು ಆಟೋಮೇಟ್ ಮಾಡಿದರೆ ಒಂದು ಸರ್ವರ್ ಇರುತ್ತೆ, ಆನ್ಸಿಬಲ್ ಸರ್ವರು. ಓಕೆ, ಇಲ್ಲಿ ನೀವು ಟಾಸ್ಕ್ ಹೇಳ್ತೀರ ಅದಕ್ಕೆ ಅಪ್ಡೇಟ್ ಜಾವಾ ಅಂತ. ಓಕೆ, ಇದೇನು ಮಾಡುತ್ತೆ, 100 ಸರ್ವರ್ಸ್ಗೆ ಸೇಮ್ ಟೈಮಲ್ಲಿ ರಿಕ್ವೆಸ್ಟ್ ಕಳಿಸುತ್ತೆ. ಇದು 100. ಓಕೆ, ಸೊ ಇವಾಗ ನಿಮ್ಮ ಟೈಮ್ ಎಷ್ಟಾಯಿತು? 5 ಮಿನಿಟ್ಸ್ ಅಷ್ಟೇ. 500 ಮಿನಿಟ್ಸ್ ಟಾಸ್ಕ್ನ 5 ಮಿನಿಟ್ಸಲ್ಲಿ ಮುಗಿಸಿದ್ದೀರಾ. ಸೊ ಅದೇ ಸೇಮ್ 5 ಮಿನಿಟ್ಸಲ್ಲಿ ಆನ್ಸಿಬಲ್ ಏನು ಮಾಡುತ್ತೆ, ಲಾಗಿನ್ ಮಾಡುತ್ತೆ ಆ ಸರ್ವರ್ಗೆ, ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡುತ್ತೆ, ರೀಬೂಟ್ ಮಾಡುತ್ತೆ. ಸೊ ನೀವು 10 ಓ ಕ್ಲಾಕ್ಗೆ ಟಾಸ್ಕ್ ಸ್ಟಾರ್ಟ್ ಮಾಡಿದ್ರೆ 10:05ಗೆ ನಿಮ್ಮ ಕೆಲಸ ಮುಗ್ದೋಗಿರುತ್ತೆ. 5 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಅದೇ ನೀವು ಹಿಂಗೆ ಮಾಡಂಗಿದ್ರೆ 500 ಮಿನಿಟ್ಸ್ ಬೇಕು. ಸೊ ಇದಕ್ಕೆ ಆಟೋಮೇಷನ್ ಬೇಕಂತ ಹೇಳೋದು. ಓಕೆ ಓಕೆ, ಸೊ ನೆಕ್ಸ್ಟ್, ಸ್ಕೇಲ್ ಎಫೆಕ್ಟಿವ್ಲಿ ಫಾರ್ ಲಾರ್ಜ್ ಇನ್ಫ್ರಾಸ್ಟ್ರಕ್ಚರ್ಸ್. ಇವಾಗ ನಿಮ್ಮ ಹತ್ರ ಈಗ ಅಮೆಝಾನ್ ಇದೆ ಅಂದ್ಕೊಳ್ಳಿ. ಸೊ ಈಗ ಅಮೆಝಾನ್ ಇದೆ. ಓಕೆ, ಸೊ ಅಮೆಝಾನ್.in. ಸೊ ಇವ್ರು ಏನು ಮಾಡ್ತಾರೆ, ಇವ್ರ ಅಪ್ಲಿಕೇಶನ್ನ 100 ಸರ್ವರ್ಸಲ್ಲಿ ರನ್ ಮಾಡ್ತಾ ಇರ್ತಾರೆ ಎವ್ರಿ ಡೇ. ಓಕೆ, ಸೊ ಇವಾಗ ದೀಪಾವಳಿ ಟೈಮಲ್ಲಿ ಇದನ್ನು 1000 ಸರ್ವರ್ಸ್ ಮಾಡಬೇಕು. 1000 ಸರ್ವರ್ಸ್ನ ಇನ್ಕ್ರೀಸ್ ಮಾಡಬೇಕು. ಸೊ ಎಷ್ಟು ಇನ್ಕ್ರಿಮೆಂಟ್ ಮಾಡಿದ್ರು 900 ಸರ್ವರ್ಸ್ ಆ್ಯಡ್ ಮಾಡಿದ್ದಾರೆ ಈಗ. ಸೊ 900 ಸರ್ವರ್ಸ್ನ ನೀವು ಆ್ಯಡ್ ಮಾಡಬೇಕಂದ್ರೆ ಒಂದು ರಿಸೋರ್ಸ್ಗೆ, ಒಂದು ಸರ್ವರ್ಗೆ 1 ಡೇ ತಗೊಂಡ್ರೆ ಸೊ 900 ಡೇಸ್ ಬೇಕು. ಓಕೆ, ಸೊ ಏನೇನು ಮಾಡ್ತೀರಾ, ಒಂದು ಸರ್ವರ್ ಕ್ರಿಯೇಟ್ ಮಾಡ್ತೀರಾ, ಸರ್ವರ್ ಕ್ರಿಯೇಟ್. ಓಕೆ, ಆಮೇಲೆ ಯೂಸರ್ ಕಾನ್ಫಿಗರೇಷನ್, ಯೂಸರ್ ಕಾನ್ಫಿಗ್, ಡಿಪ್ಲಾಯ್ ಅಪ್ಲಿಕೇಶನ್, ನೆಟ್ವರ್ಕ್ ಚೇಂಜಸ್, ಇಷ್ಟು ಮಾಡಬೇಕು. ಓಕೆ, ಸೊ ನಾಟ್ ಈಸಿ ಟಾಸ್ಕ್. ಎಲ್ಲದಕ್ಕೂ ಸರ್ವರ್ ಬಿಲ್ಡ್ ಮಾಡಿ, ಯೂಸರ್ ಕಾನ್ಫಿಗರೇಷನ್ ಮಾಡಿ, ಅಪ್ಲಿಕೇಶನ್ ಡಿಪ್ಲಾಯ್ ಮಾಡಿ, ನೆಟ್ವರ್ಕ್ ಚೇಂಜಸ್ ಎಲ್ಲ ಮಾಡಿ, ಕನೆಕ್ಟಿವಿಟಿ ವರ್ಕ್ ಆಗ್ತಿದೆ ಟೆಸ್ಟ್ ಮಾಡಿ. ಅದೇ ಇದನ್ನೇ ಆಟೋಮೇಟ್ ಮಾಡಿದ್ರೆ ನೀವು ಥ್ರೂ ಆನ್ಸಿಬಲ್ಲು, ಇದೊಂದು ಆನ್ಸಿಬಲ್ ಸರ್ವರು. ಸೊ ಆಟೋಮೇಟ್ ಮಾಡಿದ್ದೀರಾ, ಎಷ್ಟು ಸರ್ವರ್ ಬೇಕು ಅಂತ ಸರ್ವರ್ ನೇಮ್ಸ್ IP ಎಲ್ಲ ಏನೋ ಒಂದು ರೇಂಜ್ ಕೊಡ್ತೀರಾ, ಆಟೋಮೆಟಿಕ್ ಆಗಿ 1000 ಸರ್ವರ್ಸ್ ಕ್ರಿಯೇಟ್ ಆಗುತ್ತೆ. 1000ರಲ್ಲೂ ಯೂಸರ್ ಕಾನ್ಫಿಗರ್ ಆಗುತ್ತೆ, 1000ರಲ್ಲೂ ಆ್ಯಪ್ ಡಿಪ್ಲಾಯ್ ಆಗುತ್ತೆ, 1000ರಲ್ಲೂ ನೆಟ್ವರ್ಕ್ ಚೇಂಜ್ ಆಗುತ್ತೆ. ಸೊ 1 ಡೇ ಅಲ್ಲೇನೆ ನಿಮಗೆ 900. ಆ್ಯಕ್ಚುಲಿ ಇದಕ್ಕೇನು 1 ಡೇ ಬೇಕಾಗಿಲ್ಲ, ಜಸ್ಟ್ 1 ಅವರ್ ಅಂದ್ಕೊಳ್ಳಿ. 1 ಅವರಲ್ಲಿ ನಿಮ್ಮ 1000 ಸರ್ವರ್ಸ್ ರೆಡಿಯಾಗಿರುತ್ತೆ. ಸೊ 900 ಡೇಸಲ್ಲಿ 1 ಅವರಲ್ಲಿ ಅಲ್ವಾ? ಸೊ 900 ಡೇಸ್ ಅಂದರೆ 8 ಅವರ್ಸ್ ಲೆಕ್ಕ ಹಾಕೊಂಡ್ರು 900 ಇಂಟು 8
ಅಷ್ಟು ಬರಬೇಕು. ಸೊ ಇದು ಜಸ್ಟ್ 1 hour. ಸೊ ಇದಕ್ಕೆ ಆಟೋಮೇಷನ್ ಬೇಕು. ಸೊ ಲಾರ್ಜ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಮಾಡೋಕ್ಕೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಲೈಟ್ ವೆಯ್ಟ್ ಆ್ಯಂಡ್ ಸೆಕ್ಯೂರ್. ಏನಕ್ಕೆ ಇದನ್ನ ಲೈಟ್ ವೆಯ್ಟ್ ಅಂತಾರೆ? ಸೊ ಈ ಒಂದೇ ಸರ್ವರ್ ಇರುತ್ತೆ, ಆನ್ಸಿಬಲ್ ಕಂಟ್ರೋಲ್ ಸರ್ವರ್ ಅಂತ, ಕಂಟ್ರೋಲ್ ನೋಡ್ ಅಂತಾರೆ, ಆನ್ಸಿಬಲ್ ಕಂಟ್ರೋಲ್ ನೋಡ್ ಅಂತ ಇರುತ್ತೆ ಅಂತಾರೆ. ಆಮೇಲೆ ಇನ್ಯಾವ ಸರ್ವರ್ಸು ಇಲ್ಲ, ಜಸ್ಟ್ ಒನ್ ಸರ್ವರ್ ಅಥವಾ ಟೂ, ಯು ಕ್ಯಾನ್ ಹ್ಯಾವ್ 2 ಸರ್ವರ್ಸ್. ನಿಮ್ಮ ಟಾಸ್ಕ್ ಜಾಸ್ತಿ ಇದ್ರೆ 2 ಮಾಡ್ಕೊಳ್ಳಿ ಅಷ್ಟೇ. 2 ಸರ್ವರಲ್ಲಿ ನಿಮ್ದೆಲ್ಲ ಕೆಲಸನೂ ಮುಗ್ದೋಗುತ್ತೆ. ಆನ್ಸಿಬಲ್ ಕಂಟ್ರೋಲ್ ನೋಡ್ 2 ಇರುತ್ತೆ. ಸೊ ಇಲ್ಲಿ ಯಾವ ಏಜೆಂಟ್ ಇಲ್ಲ, ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಾಗಿಲ್ಲ ಎಲ್ಲ ಸರ್ವರಲ್ಲೂ. ಓಕೆ, ಟೈಮ್ ಕೂಡ ತುಂಬ ತಗೊಳ್ಳಲ್ಲ, ಫಾಸ್ಟ್ ಆಗಿರುತ್ತೆ. ಆಮೇಲೆ ಆನ್ಸಿಬಲ್ನ ಪೈಥಾನ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಡೆವಲಪ್ ಮಾಡಿದ್ದಾರೆ, ಓಪನ್ ಸೋರ್ಸು. ಸೊ ಯಾವಾಗ ನಿಮ್ಗೆ ಏನು ಚೇಂಜ್ ಬೇಕಾರೋ ಮಾಡ್ಕೋಬೋದು, ಚೇಂಜಸ್ ಮಾಡ್ಬೋದು. ಓಕೆ, ಸೊ ಇದು ಆನ್ಸಿಬಲ್ ಫೀಚರ್. ಸೊ ಇದ್ರದ್ದು ಆನ್ಸಿಬಲ್ಗೆ ಆಲ್ಟರ್ನೇಟ್ಸ್ ಯಾವ್ಯಾವ ಇದೆ ಅಂದರೆ ಪಪೆಟ್, ಚೆಫ್, ಸಾಲ್ಟ್ ಸ್ಟ್ಯಾಕ್, ಇದೆಲ್ಲದರಲ್ಲೂ ಕೆಲವು ಡ್ರಾಬ್ಯಾಕ್ಸ್ ಇತ್ತು. ಆ ಡ್ರಾಬ್ಯಾಕ್ಸ್ನೆಲ್ಲ ಆನ್ಸಿಬಲಲ್ಲಿ ಫುಲ್ಫಿಲ್ ಮಾಡಿದ್ದಾರೆ. ಸೊ ಆನ್ಸಿಬಲ್ ಬಂದು ಸಖತ್ ಸಿಂಪಲ್ ಆಗಿ ವರ್ಕ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಓಕೆ, ಆನ್ಸಿಬಲ್ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಜಸ್ಟ್ ಒಂದ್ಸತಿ ಇಮೇಜ್ ಹೆಂಗಿದೆ ಅದರದ್ದು ಆರ್ಕಿಟೆಕ್ಚರ್ ಇಮೇಜ್ ಅಂತ ನೋಡೋಣ. ಓಕೆ, ಸೊ ಇದು ಆರ್ಕಿಟೆಕ್ಚರ್ ಇಮೇಜ್. ಸೊ ತುಂಬ ಕನ್ಫ್ಯೂಸಿಂಗ್ ಆಗಿದೆಯಾ? ಸೊ ಇಲ್ಲಿ ಒಂದು ಆನ್ಸಿಬಲ್ ಅನ್ನೋ ಒಂದು ಕೋಡ್ ಇನ್ಸ್ಟಾಲ್ ಆಗಿರುತ್ತೆ. ಅದರಲ್ಲಿ ಕೆಲವು ಕೋರ್ ಮಾಡ್ಯೂಲ್ಸ್ ಇರುತ್ತೆ, ಕಸ್ಟಮ್ ಮಾಡ್ಯೂಲ್ಸ್, ನಾವು ನಮ್ಗೆ ಹೆಂಗೆ ಬೇಕೋ ಹಂಗೆ ಬರಿಬೋದು. ಹೋಸ್ಟ್ ಇನ್ವೆಂಟ್ರಿ, ಪ್ಲೇ ಬುಕ್ಸ್ ಅಂತ ಇರುತ್ತೆ. ಹೋಸ್ಟ್ ಇನ್ವೆಂಟ್ರಿ ಬಂದು ಆನ್ಸಿಬಲ್ ಹೋಸ್ಟ್ ಎಲ್ಲಿ ನೀವು ಇದು ಮಾಡಿರ್ತೀರ ಅದು. ಆಮೇಲೆ ನೀವು ಯಾವ ಸರ್ವರ್ ಟಾರ್ಗೆಟ್ ಸರ್ವರ್ಗೆ ಬೇಕೋ ಅಲ್ಲಿ ಕಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ನಮ್ಗೇನು ಪ್ಲಗ್ಗಿನ್ಸ್ ಬೇಕೋ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಸೇಮ್ ಥಿಂಗ್. ಸೊ ಆನ್ಸಿಬಲಲ್ಲಿ ಮೇನ್ 4 ಕಾಂಪೋನೆಂಟ್ಸ್ ಇರುತ್ತೆ, ಇನ್ವೆಂಟ್ರಿ, ಮಾಡ್ಯೂಲ್ಸು, ಎ ಪಿ ಐಸ್ ಆ್ಯಂಡ್ ಪ್ಲಗ್ಗಿನ್ಸ್ ಅಂತ. ಸೊ ನಮ್ಗೇನಾರ ಕಮೆಂಟ್ಸ್, ನಾವೇನು ಟಾಸ್ಕ್ ಮಾಡಬೇಕಾದ್ರೆ ನಾವು ಪ್ಲೇಬುಕ್ ಥರ ಬರಿತೀವಿ. ಯೂಸರ್ಸ್ ಪ್ಲೇಬುಕ್ ಎಕ್ಸಿಕ್ಯೂಟ್ ಮಾಡಿದಾಗ ಆನ್ಸಿಬಲಲ್ಲಿರೋ ಒಂದು ಎ ಪಿ ಐ ಕಾಂಪೊನೆಂಟನ್ನು ರೀಡ್ ಮಾಡಿ ಟಾರ್ಗೆಟ್ ಹೋಸ್ಟ್ ಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇದು ಆ್ಯಕ್ಚುಲಿ ಆರ್ಕಿಟೆಕ್ಚರ್. ಸೊ ಹಿಂಗೆ ಹೈ ಲೆವೆಲ್ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ಬಿಗಿನರ್ಸ್ ಕೂಡ ಇರ್ತಿರಲ್ಲ. ಸೊ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸಾಕ್ಟಾಗಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಓಕೆ, ಸೊ ಇವಾಗ ನಮ್ಮ ಹತ್ರ ಇಲ್ಲೊಂದು ಸರ್ವರ್ ಇದೆ. ಓಕೆ, ಅದೆಲ್ಲ ಬೇಡ. ಸೊ ಈಗ ನೀವೇ ಓಕೆ, ಸೊ ನೀವಿದ್ದೀರಾ ಅಂದ್ಕೊಳ್ಳಿ, ಅಥವಾ ನಾನೇ. ಸೊ ಇಲ್ಲಿಂದ ನಾನು ಎಲ್ಲಿದ್ದೀನಿ ಈಗ? ಬೆಂಗಳೂರಲ್ಲಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಟ್ರಿಪ್ ಅಂದ್ಕೊಳ್ಳಿ, ಎಲ್ಲಿಗೆ ಹೋಗಬೇಕು? ನಾನು ಗೋವಾಗೆ ಪ್ಲ್ಯಾನ್ ಮಾಡ್ತೀನಿ. ಗೋವಾಗೆ ಹೋಗಬೇಕು, ಅಲ್ಲೆಲ್ಲ ಊರು ನೋಡ್ಕೊಂಡು ಬರಬೇಕಂತ ಪ್ಲ್ಯಾನ್ ಮಾಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು, ನಾನು ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು, ಟ್ರೈನ್ ಟಿಕೆಟ್ ಮಾಡಿಕೊಂಡು ಏನೋ ಒಂದು ಟ್ರಾವೆಲ್ ಮಾಡಬೇಕು ನಾನು. ಓಕೆ, ಇದಕ್ಕೆ ನನ್ನ ಹತ್ರ ಒಂದು ಟಿಕೆಟ್ ಇರಬೇಕು, ಐದರ್ ಫ್ಲೈಟ್ ಆರ್ ಟ್ರೈನ್, ವಾಟ್ ಎವರ್. ಐ ವಿಲ್ ಗೋ ಬೈ ಫ್ಲೈಟ್ ಅಂದ್ಕೊಳ್ಳಿ, ಬೇಗ ರೀಚ್ ಆಗ್ಬೋದು. ಸೊ ಗೋವಾಗೆ ಹೋದ್ಮೇಲೆ ನಾನು 3 days ಪ್ಲ್ಯಾನ್ ಮಾಡಿರ್ತೀನಿ ಅಂದ್ಕೊಳ್ಳಿ. ಡೇ 1, ಸೊ ಬೆಳಗ್ಗೆ ಎದ್ಬಿಟ್ಟು ಬೀಚ್ಗೆ ಹೋಗೋಣ. ಆಮೇಲೆ ಅಲ್ಲಿಂದ ಇನ್ನೇನು ಪ್ಲೇಸಸ್ ಇದೆ, ಇನ್ನೊಂದು ಬೀಚು, ಅಲ್ಲಿ ಸ್ವಲ್ಪ ವಾಟರ್ ಗೇಮ್ಸು. ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿರ್ತೀನಿ. ಆಮೇಲೆ ಡೇಟು, ಯಾವ್ದಾರ ರೆಸಾರ್ಟು, ಸೊ ಆ ಥರ ಇನ್ನೊಂದು, ಸೊ ಇನ್ನೊಂದು. ಆಮೇಲೆ ಡೇ 3 ಮತ್ತೆ ಸ್ವಲ್ಪ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಸೊ ಡೇ 1, ಡೇ 2, ಡೇ 3ಗೆ ಪ್ಲ್ಯಾನ್ ಮಾಡಿರ್ತೀನಿ ನೀಟಾಗಿ, ಏನು ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡ್ಕೋತೀನಿ. ಸೊ ಇಲ್ಲಿ ರೀಚ್ ಆಗ್ತೀನಿ. ಸೊ ನಾನಿಲ್ಲಿ ಪ್ಲ್ಯಾನ್ ಮಾಡಬೇಕಂದ್ರೆ ಅದಕ್ಕೂ ಮುಂಚೆ ನನಗೆ ಪ್ರೀ ರಿಕ್ವಿಸಿಟ್ ಏನು ಬೇಕು? ಲಗೇಜ್. ಓಕೆ, ನಾನೊಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಬ್ಯಾಗ್ ಪ್ಯಾಕು. ಆಮೇಲೆ ಇನ್ನೇನು ಬೇಕು? ಸೊ ಪ್ಲ್ಯಾನಿಂಗು, ಡೆಸ್ಟಿನೇಷನ್ ಅಡ್ರೆಸ್ಸು, ಸೊ ಇದೆಲ್ಲ ಇರಬೇಕು ನನ್ನ ಹತ್ರ.
ಇದಿಷ್ಟು ಬಿಟ್ಟು ಇನ್ನೇನಾರ ಬೇಕಂದ್ರೆ ಆಕ್ಸೆಸರೀಸ್ ತಗೊಂಡೋಗಿರ್ತೀನಿ. ಕ್ಯಾಮರಾ, ಓಕೆ. ಸೊ ಲೈಕ್ ಐ ಜಸ್ಟ್ ಮೆನ್ಷನ್ ಕ್ಯಾಮರಾ, ಫೋನ್, ಎಕ್ಸ್ಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ ಆಕ್ಸೆಸರೀಸ್ ಅನ್ಕೊಳ್ಳೋಣ. ಸೊ ಇವಾಗ ಸೊ ಈ ಪ್ಲಾನಿಂಗ್ ಏನಿರುತ್ತೆ, ನಾನು ಇದನ್ನ ಪ್ಲೇ ಬುಕ್ ಅಂತ ಕರಿತೀನಿ. ನಾನು ಯಾವತ್ತು ಏನೇನು ಮಾಡಬೇಕು ಅನ್ನೋದನ್ನ ಮೊದಲೇ ಡಿಸೈನ್ ಮಾಡಿ ಅಲ್ಲಿಗೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡಬೇಕಂದ್ರೆ ಅದನ್ನ ಪ್ಲೇ ಬುಕ್ ಅಂತ ಕರಿತೀನಿ. ಓಕೆ. ಸೊ ಈಗ ಇದೆ. ಸೊ ಇವಾಗ ಇದನ್ನ ಆನ್ಸಿಬಲ್ ಅಂತ ಅರ್ಥ ಮಾಡ್ಕೊಂಡಾಗ ನೀವು, ಸೊ ಆನ್ಸಿಬಲ್ ಏನಾಗುತ್ತೆ, ಇದೊಂದು ಕಂಟ್ರೋಲ್ ನೋಡ್. ಸೊ ಇದು ಬಂದು ಟಾರ್ಗೆಟ್ ಸರ್ವರ್. ಸೊ ನಾನು ಇಲ್ಲಿಂದ ಇಲ್ಲಿಗೆ ಕಮೆಂಟ್ ಪಾಸ್ ಮಾಡಬೇಕಂದ್ರೆ ಫಸ್ಟ್ ನನಗೆ SSH ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡಬೇಕು. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಅ ಟಿಕೆಟ್ ಆಕ್ಸೆಸ್ಗೋಸ್ಕರ SSH ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡ್ತೀನಿ. ಸೊ ಇದಕ್ಕೆ ನನ್ನ ಹತ್ರ ಫಸ್ಟ್ ಏನಿರಬೇಕು, ಆ ಸರ್ವರ್ದು ಅಡ್ರೆಸ್ ಇರಬೇಕು. ಈ ಸರ್ವರ್ದು ಡೆಸ್ಟಿನೇಷನ್ ಸರ್ವರ್. ಆಮೇಲೆ ಬ್ಯಾಕ್ ಪ್ಯಾಕ್ ಪ್ಲಾನಿಂಗ್ ಅಂತ ಏನಿದೆಯಲ್ಲ, ದಿಸ್ ಇಸ್ ನಥಿಂಗ್ ಬಟ್ ನಾನು ಡೇ 1 ಏನು ಮಾಡಬೇಕು, ಡೇ 2 ಏನು ಮಾಡಬೇಕು, ಡೇ 3 ಏನು ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡಿ ಬರ್ದಿರಬೇಕು. ದೀಸ್ ಆರ್ ಕಾಲ್ಡ್ ಟಾಸ್ಕ್ಸ್. ಓಕೆ. ಸೊ ಬ್ಯಾಕ್ ಪ್ಯಾಕ್ ಅಂತ ಏನಾಗಿದೆ, ಇದೆಲ್ಲ ನನ್ನ ಹತ್ರ ರೆಡಿ ಇರುತ್ತೆ, ಮಾಡ್ಯೂಲ್ಸ್ ಅಂತ. ಕೆಲವು ಪ್ರೀ ಡಿಫೈನ್ಡ್ ಮಾಡ್ಯೂಲ್ಸ್. ಓಕೆ, ಲೈಕ್ ಈಗ ಬೀಚ್ಗೆ ಹೋಗ್ಬೇಕಂದ್ರೆ ನಮ್ಮ ಹತ್ರ ಬೀಚ್ ವೇರ್ ಇರಬೇಕು, ಪಾರ್ಟಿಗೆ ಹೋಗ್ಬೇಕಂದ್ರೆ ಪಾರ್ಟಿ ವೇರ್ ಇರಬೇಕು. ಓಕೆ. ಸೊ ಇನ್ನೊಂದು ಏನಾರ ಮಾಡ್ತೀವಿ, ಅಡ್ವೆಂಚರ್ ಏನಾರ ಮಾಡ್ತಾ ಇದೀವಿ, ಅದಕ್ಕೊಂದು ಗೋಪ್ರೋ ತಗೊತೀನಿ, ಸಮಥಿಂಗ್ ಲೈಕ್ ದಟ್. ನಾನು ಫೋಟೋ ಶೂಟ್ ಮಾಡ್ತೀನಿ, ಕ್ಯಾಮ್ರಾ ತಗೊತೀನಿ. ಸೊ ಈ ಥರ ನನ್ನ ಹತ್ರ ಮೊದಲೇ ಬ್ಯಾಕ್ ಪ್ಯಾಕಲ್ಲಿ ಎಲ್ಲ ರೆಡಿ ಇರುತ್ತೆ ಮಾಡ್ಯೂಲ್ಸ್. ಸೊ ಆಕ್ಸೆಸರೀಸ್ ಎಲ್ಲ ಬಂದು ಸಮ್ ನೆಟ್ವರ್ಕ್ ಕನೆಕ್ಟಿವಿಟಿ ಪ್ಲಗಿನ್ಸು. ಓಕೆ, ಲೈಕ್ ಅಲ್ಲಾಗಲೇ ಹೇಳ್ದಂಗೆ ಇಮೇಲ್ ಕಳ್ಸೋಕ್ಕೆ ಒಂದು ಪ್ಲಗಿನ್ನು, ಇನ್ನೇನೇನು ಪ್ಲಗಿನ್ಸ್ ಅಂತ ಮೆನ್ಷನ್ ಮಾಡಿದ್ವಿ ನಾವಲ್ಲಿ. ಲಾಗಿಂಗು, ಸೊ ಲಾಗ್ ಮಾಡೋಕ್ಕೆ ಲಾಗಿಂಗು. ಸೊ ಈ ಥರ ನನಗೆ ಆನ್ಸಿಬಲ್ಗೂ ನಮಗೂ ಸೇಮ್ ಪ್ಲಾನಿಂಗ್ ಥರ ಇರುತ್ತೆ. ಅಂದರೆ ಐ ಜಸ್ಟ್ ಗೇವ್ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇದು ಆನ್ಸಿಬಲ್ ಆರ್ಕಿಟೆಕ್ಚರ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಫಸ್ಟ್ಗೆ ಒಂದು ಸರ್ವರ್ ಇದೆ, ಕ್ಲೀನಾಗಿ ಬರಿತೀನಿ ನೋಡಿ. ಸೊ ಒಂದು ಸರ್ವರ್ ಇದೆ, ಇದು ಆನ್ಸಿಬಲ್ ಕಂಟ್ರೋಲ್ ನೋಡ್. ಇಲ್ಲಿ ನನ್ನ ಹತ್ರ ಇನ್ನೊಂದು ಸರ್ವರ್ ಇದೆ, ಇದರ ಅಡ್ರೆಸ್ ಬಂದು 10.1.1.2 ಅನ್ಕೊಳ್ಳೋಣ. ಇದು ಯಾವುದೋ ಒಂದು ಸರ್ವರ್. ಸೊ ಈಗ ಇಲ್ಲಿ ನಾನೇನು ಮಾಡ್ತೀನಿ, ಆನ್ಸಿಬಲ್ ಕಂಟ್ರೋಲ್ ನೋಡಲ್ಲಿ ಒಂದು ಪ್ಲೇ ಬುಕ್ ಬರಿತೀನಿ. ಈ ಪ್ಲೇ ಬುಕ್ಕಲ್ಲಿ ಟಾಸ್ಕ್ಸ್ ಇರುತ್ತೆ. ಏನು ಟಾಸ್ಕ್ಸು, ಇನ್ಸ್ಟಾಲ್ JDK, ಆಮೇಲೆ ಇನ್ಸ್ಟಾಲ್ ಪೈಥಾನ್, ಆಮೇಲೆ ಎಕ್ಸಿಕ್ಯೂಟ್ ಸಮ್ ಪೈಥಾನ್ ಸ್ಕ್ರಿಪ್ಟ್. ಸೊ ಇಷ್ಟನ್ನು ನಾನು ಮೊದಲು ಒಂದು ಪ್ಲೇ ಬುಕ್ಕಲ್ಲಿ ಬರೆದಿಟ್ಟಿರ್ತೇನೆ. ಸೊ ಇವಾಗ ಈ ಸರ್ವರಲ್ಲಿ ಬಂದಾಗ ಟಾಸ್ಕ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಟಾಸ್ಕ್ 1 ಇನ್ಸ್ಟಾಲ್ JDK, ಆಮೇಲೆ ಟಾಸ್ಕ್ 2 ಪೈಥಾನ್ ಇನ್ಸ್ಟಾಲ್ ಆಗುತ್ತೆ. ಆಮೇಲೆ ಟಾಸ್ಕ್ 3 ಬಂದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದನ್ನೇ ಒಂದ್ಸತಿ ನಾವು ಆಟೋಮೇಟ್ ಮಾಡಿ ಬಿಟ್ಟರೆ, ನಾವು ಎನಿ ನಂಬರ್ ಆಫ್ VMs ಕೊಟ್ಟರು ಸೇಮ್ ಔಟ್ಪುಟ್ಟೇ ಬರುತ್ತೆ. 10.1.1.100 100 VMs ಮೇಲೂ ಸೇಮ್ ಟಾಸ್ಕ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಹೌ ಆನ್ಸಿಬಲ್ ಪ್ಲೇಬುಕ್ ವರ್ಕ್ಸ್. ಸೊ ಇಲ್ಲಿ ಮಾಡ್ಯೂಲ್ಸ್ ಅಂತ ಹೇಳಿದ್ವಿ. ಮಾಡ್ಯೂಲ್ಸ್ ಅಂದರೆ ಏನು? ಸೊ ಮಾಡ್ಯೂಲ್ಸ್ ಅಂದರೆ ಏನಂದರೆ, ಇಟ್ಸ್ ಎ ಪ್ರೀಡಿಫೈನ್ಡ್ ಮೆಥಡ್. ಓಕೆ, ಪ್ರೀಡಿಫೈನ್ಡ್ ಮೆಥಡ್.
ಅಂದರೆ ಈಗ ನಾನು ಕಾಪಿ. ಸೊ ಈಗ ಆಲ್ರೆಡಿ ಕಂಟ್ರೋಲ್ ಸಿ, ವಿಂಡೋಸಲ್ಲಾದರೆ ಏನು ಮಾಡ್ತೀವಿ, ವಿಂಡೋಸಲ್ಲಿ ಕಂಟ್ರೋಲ್ ಸಿ ಮಾಡ್ತೀವಿ. ಓಕೆ, ಇದನ್ನೇ ಆನ್ಸಿಬಲಲ್ಲಿ ಒಂದು ಆಲ್ರೆಡಿ ಸ್ಕ್ರಿಪ್ಟ್ ಬರೆದಿರ್ತಾರೆ. ಸೊ ಇದನ್ನ ಒಂದು ಮಾಡ್ಯೂಲ್ ಅಂತ ಕರೀತಾರೆ, ಫಂಕ್ಷನ್ನನ್ನೇ. ಇಲ್ಲಿ ನಾನು ಏನು ಮಾಡ್ತೀನಿ, ಒಂದು ಕಾಪಿ ಕಮೆಂಟ್ ಕೊಟ್ಬಿಟ್ಟು ಸೋರ್ಸು ಡೆಸ್ಟಿನೇಷನ್ ಕೊಡ್ತೀನಿ. ಸೊ ಯಾವುದೋ ಫೈಲ್ ಡಾಟ್ ಎಸ್ ಎಚ್ ಅನ್ನೋ ಫೈಲ್ನ, ಇಲ್ಲಿ ಕರೆಂಟ್ ಲೊಕೇಶನ್ಲಿರೋ ಫೈಲ್ ಡಾಟ್ ಎಸ್ ಎಚ್ ಫೈಲ್ನ ನಾನು ಇಲ್ಲೊಂದು ಯೂಸರ್ ಹೋಮ್ ಅಲ್ಲಿಗೆ ಫೈಲ್ ಡಾಟ್ ಎಸ್ ಎಚ್ ಅಂತ ಕಾಪಿ ಮಾಡಕ್ಕೆ ಹೇಳ್ತೀನಿ. ನಾನು ಇನ್ನೇನು ಬರೆಯಲ್ಲ, ಇಷ್ಟೇ ಬರೆಯೋದು ಕೋಡ್, ಕಾಪಿ ಪೇಸ್ಟ್ ಮಾಡೋಕ್ಕೆ ಒಂದು ಸರ್ವರ್ ಇನ್ನೊಂದು ಸರ್ವರ್ಗೆ. ಇದು ಮೆಥಡ್ ಬಂದ ತಕ್ಷಣ ಆನ್ಸಿಬಲ್ ಏನು ಮಾಡುತ್ತೆ, ಅದ್ರದ್ದು ಆಟ್ರಿಬ್ಯೂಟ್ಸ್ ರೀಡ್ ಮಾಡುತ್ತೆ. ಈ ಸೋರ್ಸಿಂದ ಈ ಡೆಸ್ಟಿನೇಷನ್ಗೆ ಫೈಲ್ನ ಎಸ್ ಎಸ್ ಎಚ್ ಮೂಲಕ ಕಾಪಿ ಪೇಸ್ಟ್ ಮಾಡಿ ಕೊಡುತ್ತೆ. ಓಕೆ, ಸೊ ಇದನ್ನ ಒಂದು ಮಾಡ್ಯೂಲ್ ಅಂತ ಕರೀತಾರೆ. ಇದು ಬಂದು ಪ್ರೀ ಡಿಫೈನ್ಡ್ ಮಾಡ್ಯೂಲ್ಸ್, ಪ್ರೀ ಡಿಫೈನ್ಡ್ ಆಗಿರುತ್ತೆ, ಆನ್ಸಿಬಲ್ ಇನ್ಸ್ಟಾಲ್ ಮಾಡಿದಾಗೆ ಬರುತ್ತೆ. ಅದೇ ನಾನು ಬೇಕಾದರೆ ಬೇರೆನೂ ಬರಿಬೋದು, ಕಾಪಿ ಜಾರ್ ಸಮಥಿಂಗ್ ಲೈಕ್ ದಿಸ್ ಏನೋ ಒಂದು ಬರ್ಕೊಂಡು ನಾನು ಅದಕ್ಕೂ ಸೋರ್ಸು ಡೆಸ್ಟಿನೇಷನ್ ಕೊಡ್ಬೋದು. ಬಟ್ ಇದಕ್ಕೆ ನಾನು ಇದನ್ನ ಕಸ್ಟಮ್ ಮಾಡ್ಯೂಲ್ ಅಂತಾರೆ, ನಾನೇ ಅದಕ್ಕೆ ಕೋಡ್ ಬರೀಬೇಕು. ವಿ ಹ್ಯಾವ್ ಟು ಕೋಡ್ ಇಟ್. ಓಕೆ, ಅದನ್ನು ನಾವು ಯಾವ್ದ್ರಲ್ಲಿ ಬರೀಬೇಕು, ಪೈಥಾನಲ್ಲಿ ಬರಿಬೇಕಾಗತ್ತೆ ಈ ಕೋಡನ್ನು. ಆವಾಗ ಆನ್ಸಿಬಲ್ ಬಂದು ನೋಡುತ್ತೆ, ಮಾಡ್ಯೂಲ್ಸಲ್ಲಿ ಚೆಕ್ ಮಾಡುತ್ತೆ, ಮಾಡ್ಯೂಲ್ಸ್ ಡೈರೆಕ್ಟ್ರಿಲಿ ಇಲ್ಲ ಅಂದಾಗ ಕಸ್ಟಮ್ ಮಾಡ್ಯೂಲ್ಸ್ ಡೈರೆಕ್ಟ್ರಿ ಚೆಕ್ ಮಾಡುತ್ತೆ, ಅಲ್ಲಿ ಈ ಫೈಲ್ ಅವೈಲೇಬಲ್ ಇದ್ದರೆ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ನೀವೇನು ಕೋಡ್ ಬರೆದಿರ್ತೀರ ಅದೇ ಥರ ಎಕ್ಸಿಕ್ಯೂಟ್ ಆಗಿ ಆ ಫೈಲ್ ಕಾಪಿ ಪೇಸ್ಟ್ ಆಗಬೇಕಂದ್ರೆ ಕಾಪಿ ಪೇಸ್ಟ್ ಆಗುತ್ತೆ ಥ್ರೂ ಎಸ್ ಎಸ್ ಎಚ್. ಸೊ ದಿಸ್ ಇಸ್ ಹೌ ಆನ್ಸಿಬಲ್ ವರ್ಕ್ಸ್. ಏನಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಸದ್ಯಕ್ಕೆ ಆರ್ಕಿಟೆಕ್ಚರ್ಗೆ ಇಲ್ಲಿಗೆ ನಿಲ್ಲಿಸ್ತೀನಿ. ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇವಾಗ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ನೋಡಿ. ಸೊ ಇದು ಆನ್ಸಿಬಲ್ ನಾವಿಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಈ ಸರ್ವರಲ್ಲಿ. ಸೊ ಒಂದು ಪ್ಲೇ ಬುಕ್ ಇರುತ್ತೆ, ಪ್ಲೇ ಬುಕ್ಕಲ್ಲಿ ಎಲ್ಲ ಟಾಸ್ಕ್ಸ್ ಎಲ್ಲ ಬರೆದಿರ್ತೀವಿ. ಆಲ್ರೆಡಿ ಕೋರ್ ಮಾಡ್ಯೂಲ್ಸ್ ಇರುತ್ತೆ, ಲೈಕ್ ಕಾಪಿ, ಆಮೇಲೆ ಟೆಂಪ್ಲೇಟ್ಸು, ಫೈಲ್ ಆ್ಯಕ್ಷನ್ಸು, ಪರ್ಮಿಷನ್ಸ್ ಆ್ಯಕ್ಷನ್ಸ್, ಅದಕ್ಕೆಲ್ಲ ಆಲ್ರೆಡಿ ಬರೆದಿರ್ತಿರ್ತಾರೆ. ಕಸ್ಟಮ್ ಮಾಡ್ಯೂಲ್ಸ್ ಅಂದರೆ ನಮ್ಗೇನು ಬೇಕೋ ನಾವು ಅದನ್ನು ಬರ್ಕೋಬೋದು. ಪ್ಲಗಿನ್ಸ್ ನಮ್ಗೇನು ಬೇಕೋ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೋದು, ಸಪೋರ್ಟ್ ಮಾಡುತ್ತೆ. ಆಮೇಲೆ ಕನೆಕ್ಷನ್ ಪ್ಲಗಿನ್ಸ್ ಅಂದರೆ ಎಸ್ ಎಸ್ ಎಚ್, ಥ್ರೂ ಎಸ್ ಎಸ್ ಎಚ್ ನಾವು ಬೇರೆ ಟಾರ್ಗೆಟ್ ಸರ್ವರ್ಸ್ಗೆಲ್ಲ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ನಾವು ಪ್ರೈವೇಟ್ ಕ್ಲೌಡಲ್ಲಾರೋ ಕನೆಕ್ಟ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಬೋದು, ಅಥವಾ ನಮ್ಮ ಓನ್ ಡೇಟಾ ಸೆಂಟರು ಇನ್ಕ್ಲೂಡ್ ಸರ್ವರ್ಸ್ ಎಲ್ಲಿ ಬೇಕಾರೋ ಅದನ್ನು ಕನೆಕ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ದ ಆರ್ಕಿಟೆಕ್ಚರ್ ಆಫ್ ಆನ್ಸಿಬಲ್. ಸೊ ಇದನ್ನು ಇನ್ಸ್ಟಾಲ್ ಮಾಡೋದು ಹೆಂಗೆ, ಆಮೇಲೆ ವರ್ಕ್ ಮಾಡೋದು ಯಾವ ಥರ, ಇದು ಕೋಡಿಂಗ್ ಏನು ಮಾಡಬೇಕು, ಯಾವುದು ಸ್ಯಾಂಪಲ್ ಎಕ್ಸಾಂಪಲ್ ಎಲ್ಲ ನಾವು ಫ್ಯೂಚರಲ್ಲಿ ನೋಡೋಣ ನೆಕ್ಸ್ಟ್ ಸೆಷನಲ್ಲಿ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏನಾರ ಡೌಟ್ಸ್ ಇದ್ದರೆ ಆರ್ಕಿಟೆಕ್ಚರಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.